ಸ್ನೇಹಿತರೆ, ಈಗ ನಾವು ಸಿಂಗಾಪುರ ನಗರದಲ್ಲಿರುವ ಗಾರ್ಡನ್ಸ್ ಬೈ ದಿ ಬೇಯ್ನಲ್ಲಿರುವ ಫ್ಲವರ್ ಡೋಮನ್ನು ನೋಡೋಣ. ಇದು ವೈಶಿಷ್ಟ್ಯಪೂರ್ಣ ಗಾಜಿನ ಕೊಠಡಿಯಾಗಿದೆ. ಇದರ ಸೊಗಸು ಮತ್ತು ಅನೇಕ ಗಿಡ ಮರಗಳ ಮತ್ತು ಅನೇಕ ಶ್ರೇಣಿಗಳ ಹೂವುಗಳು ಮತ್ತು ತೋಟಗಳನ್ನು ನಾವಿಲ್ಲಿ ನೋಡ್ಬೋದು. ಮೆಡಿಟೇರಿಯನ್ ಹವಾಮಾನದಲ್ಲಿ ಹುಟ್ಟುಹಾಕುವ ಉದ್ದೇಶದಿಂದ ಇದು ನಿರ್ಮಾಣ ಆಗಿದೆ. ಈ ಡೋಮ್ನಲ್ಲಿ ವೈಶಿಷ್ಟ್ಯಪೂರ್ಣ ಹೂಗಳು, ಋತುವಿನ ತೋಟಗಳು ಮತ್ತು ವಿಭಿನ್ನ ವಿಷಯದ ಪ್ರದರ್ಶನಗಳು ಇಲ್ಲಿ ಕಾಣಬಹುದು. ಈ ಡೋಮ್ನ ವಿನ್ಯಾಸ ಮತ್ತು ನಿರ್ಮಾಣ ಶೈಲಿ ಅಮೋಘವಾಗಿದೆ. ಇದು ಭವ್ಯವಾದ ಗಾಜಿನ ಮತ್ತು ತಾಮ್ರದ ನಿರ್ಮಾಣವನ್ನು ಹೊಂದಿದ್ದು, ಪ್ರಪಂಚದ ವಿವಿಧ ಭಾಗಗಳಿಂದ ತಂದಿರುವ ಅನೇಕ ಜಾತಿಯ ಅನೇಕ ವಿಧಗಳ ಹೂಗಳನ್ನು ಇಲ್ಲಿ ಬೆಳೆಸಿ ಪೋಷಿಸಲಾಗುತ್ತದೆ. ಸಿಂಗಾಪುರ ನಗರದಲ್ಲಿನ ನೈಸರ್ಗಿಕತೆಯ ಸೌಂದರ್ಯದ ಅದ್ಭುತ ಅನುಭವವನ್ನು ಇಲ್ಲಿ ನಾವು ನೋಡಬಹುದು. ನಾವು ಇಲ್ಲಿವರೆಗೂ ಹಲವಾರು ಜಾತಿಯ ಗಿಡ ಮರಗಳನ್ನು ನೋಡಿದ್ದೀವಿ. ಇನ್ನು ಮುಂದೆ ವಿವಿಧ ಜಾತಿಯ ಪ್ರಪಂಚದ ಮೂಲೆಗಳಿಂದ ತಂದಿರುವ ಹಲವಾರು ದೇಶಗಳಿಂದ ತಂದಿರುವ ಹೂಗಳನ್ನು ನೋಡಿ ಆನಂದ ಪಡೋಣ. ಇಲ್ಲಿ ದೊಡ್ಡದಾದ ಗಿಡಗಳನ್ನು ಕಾಣಬಹುದು. ಗುಬ್ಬಚ್ಚಿಗಳನ್ನು ಕೂಡ ಇಲ್ಲಿ ನೋಡಬಹುದು. ಹಲವಾರು ಜಾತಿಯ ಪಕ್ಷಿಗಳನ್ನು ನೋಡಬಹುದು. ಹಾಗೆಯೇ ಕ್ಲೌಡ್ ಫಾರೆಸ್ಟ್, ಇದು ಒಂದು ಡೋಮನ್ನು ನಿರ್ಮಾಣ ಮಾಡಿ ಗ್ಲಾಸನ್ನು ಅಳವಡಿಸಿ ಬೆಟ್ಟವನ್ನು ಮಾಡಿ ಅಲ್ಲಿ ಗಿಡಮರಗಳನ್ನು ಬೆಳೆಸಿ ಕೃತಕವಾಗಿ ಜಲಪಾತವನ್ನು ನಿರ್ಮಾಣ ಮಾಡಿದ್ದಾರೆ. ಮೇಲಿಂದ ನೀರು ಧುಮುಕೋದನ್ನು ಬಹು ಸುಂದರವಾಗಿ ನಿರ್ಮಾಣ ಮಾಡಿದ್ದಾರೆ. ನಮಗೆ ಸಮಯ ಅವಕಾಶ ಇಲ್ಲದೇ ಇರೋದರಿಂದ ಒಳಗಡೆ ಹೋಗ್ಲಿಕ್ಕಾಗಲಿಲ್ಲ. ಹೊರಗಡೆಯಿಂದನೇ ನಾನು ಚಿತ್ರೀಕರಿಸಿದ್ದೀನಿ. ತುಂಬ ಸುಂದರವಾಗಿ ಮನಮೋಹಕರವಾಗಿ ಇದೆ ಅಂತ ಮಾಹಿತಿ ನಮ್ಮ ಸ್ನೇಹಿತರು ಹೇಳಿದ್ದಾರೆ. ಇದು ಮುಂದಿನ ಸಾರಿ ಬಂದಾಗ ಖಂಡಿತವಾಗಲೂ ನಾನು ಇದನ್ನು ನೋಡ್ತೀನಿ ಮತ್ತು ಚಿತ್ರೀಕರಿಸ್ತೀನಿ. ತುಂಬ ಸುಂದರವಾದ ಜಲಪಾತ, ಕೃತಕ ಜಲಪಾತ ಇದು. ನನ್ನ ಮುಂದಿನ ವಿಡಿಯೋಗಳನ್ನು ತಪ್ಪದೇ ನೋಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಬಟನನ್ನು ಒತ್ತಿ. ತಪ್ಪದೇ ನನ್ನ ಈ ಚಾನಲ್ಗೆ ಸಬ್ಸ್ಕ್ರೈಬರ್ ಆಗಿ. ಸಬ್ಸ್ಕ್ರೈಬ್ ಬಟನನ್ನು ದಯವಿಟ್ಟು ಒತ್ತಿ. ಧನ್ಯವಾದಗಳು.